ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ಇವತ್ತಿನ ವಿಶೇಷ ವರದಿ ನೇರ ಪ್ರಶ್ನೆಗೆ ನೇರ ಉತ್ತರ. ನಮ್ಮ ಜೊತೆಗಿದ್ದಾರೆ ದಾವಣಗೆರೆ ಜಿಲ್ಲಾ ವಕ್ಫಿನ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಸಿರಾಜ್. ಇವರ ಒಂದು ಕಿರಿ ಪರಿಚಯ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಎಲ್ಲ ವೀಕ್ಷಕರಿಗೆ ನಿಮ್ಮ ಒಂದು ಕಿರು ಪರಿಚಯನ ಹೇಳಿ ನೋಡ. ನಾನು ಮೊಹಮ್ಮದ್ ಸಿರಾಜ್ ಅಂತ ಹೇಳಿ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾಗಿದ್ದೀನಿ. ಇದಕ್ಕಿಂತ ಮುಂಚೆ 3 ಬಾರಿ ಜಿಲ್ಲಾ ವಕ್ಫಲ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಸರ್ಕಾರದಲ್ಲಿ ನಾನು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಸದಸ್ಯನಾಗಿದ್ದೀನಿ. ಈಗ ಮೊದಲನೇದಾಗಿ ನಮ್ಮ ದಾವಣಗೆರೆ MLC ಅಬ್ದುಲ್ ಜಬ್ಬಾರ್ ಸಾಬರಾದಂತ ಅವರ ಜೊತೆಗೆ ನಿಮ್ಮ ಆಪ್ತರಾಗಿ ಅವರ ಜೊತೆಗೆ ತಾವಿದ್ರಿ. ಅವರ ಒಂದು ಏನು ಅವರು ಸರ್ಕಾರದಿಂದ ಏನು ಅನುದಾನ ತಂದು ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ದಾವಣಗೆರೆ ಭಾಗಕ್ಕೆ ಅಂದ್ರೆ ಮುಖ್ಯವಾಗಿ ದಕ್ಷಿಣ ಭಾಗಕ್ಕೆ ಯಾವ್ಯಾವ ಶಾಲೆಗಳಿಗೆ ತಾವು ಅನುದಾನವನ್ನ ಅವರು ಕೊಟ್ಟಿದ್ದಾರೆ? MLC ಅಬ್ದುಲ್ ಜಬ್ಬಾರ್ ಸಾಹೇಬ್ರವರು, ನಾನು ಒಂದು ಸ್ಟಾರ್ಟಿಂಗ್ ಇಂದ ಹೇಳ್ಬಿಡ್ತೀನಿ ತಮಗೆ. ಅವರು 2014ರಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾದರು. ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಅವರಿಗೆ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಿದರು. ಆವಾಗಿಂದ ಅವರು ಈ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಕಚೇರಿಗಳಲ್ಲಿ ಅವರು ಒಂದು ಸುಮಾರು ಕೆಲಸ ನಗರದಲ್ಲಿ 2014ಕ್ಕಿಂತ ಮುಂಚೆ ಏನು ನಾವು ನೋಡಿದ್ವಿ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಸುಮಾರು ಕೆಲಸ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದ ಅಬ್ದುಲ್ ಜಬ್ಬಾರ್ ಸಾಹೇಬ್ರವರ ಅನುದಾನವನ್ನು ತಂದು ಈ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರ ಆಗಲಿ, ಅಭಿವೃದ್ಧಿ ಕೆಲಸ ಆಗಲಿ, ಕೊಳಚೆ ಪ್ರದೇಶದ ಅಭಿವೃದ್ಧಿ ಕೆಲಸ ಆಗಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೆ. ಉದಾಹರಣೆಗೆ ಅವರು ವಿಧಾನ ಪರಿಷತ್ ಸದಸ್ಯರಾದಾಗ ಮೊದಲನೆಯ ವಿಧಾನ ಮಂಡಲದಲ್ಲಿ ಅವರು ಒಂದು ಪ್ರಶ್ನೆ ಮಾಡಿದರು. ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಉರ್ದು ಶಾಲೆ ಎಷ್ಟಿದವು, ಅದರಲ್ಲಿ ಎಷ್ಟು ಉರ್ದು ಶಾಲೆ ಒಳ್ಳೆ ಪರಿಸ್ಥಿತಿಯಲ್ಲಿದೆ, ಕೆಟ್ಟ ಪರಿಸ್ಥಿತಿಯಲ್ಲಿ ಎಷ್ಟಿದೆ ಅಂತ ಹೇಳಿ ಕೇಳಿದರು. ಅದರಲ್ಲಿ ಸುಮಾರು ಒಂದು 150-156 ಶಾಲೆಗಳಲ್ಲಿ 100ರಿಂದ 116 ಶಾಲೆಗಳು ಶಿಥಿಲಾಸ್ಥಿತಿಗಳಲ್ಲಿ ಇದೆ ಅಂತೇಳಿ ಅವ್ರಿಗೆ ಮಾಹಿತಿ ಬಂತು. ಆವಾಗ ಮಾಹಿತಿ ತಗೊಂಡು ಸಾಹೇಬರು ವಿಶೇಷ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಸರ್ಕಾರದಲ್ಲಿ ಅವರು ವಿಶೇಷ ಅನುದಾನವನ್ನು ತಂದು ಇಡೀ ಜಿಲ್ಲೆಯಲ್ಲಿ, ದಾವಣಗೆರೆ ದಕ್ಷಿಣ ಅಂತಾನೆ ಅಲ್ಲ, ದಾವಣಗೆರೆ ದಕ್ಷಿಣದಲ್ಲಿ ಎಷ್ಟು ಮಾಡಿದ್ದಾರೆ ಅಂತಾನು ಹೇಳ್ತೀನಿ. ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಹೊನ್ನಾಳಿ ಕ್ಷೇತ್ರ ಆಗಲಿ, ಹರಿಹರ ಕ್ಷೇತ್ರ ಆಗಲಿ, ಅದರಲ್ಲಿ ಅತಿ ಹೆಚ್ಚು ಚನ್ನಗಿರಿ ತಾಲೂಕು, ಚನ್ನಗಿರಿ ಕ್ಷೇತ್ರದಲ್ಲಿ ಜಾಸ್ತಿ ಶಾಲೆಗಳ ಕೊಠಡಿಗಳನ್ನು ಮಾಡಿಸಿದ್ರು. ಜಗಳೂರು ಕ್ಷೇತ್ರದಲ್ಲೇನು ಮಾಡಿಸಿದ್ದಾರೆ. ಅದು ಯಾಕಪ್ಪ ಮಾಡಕ್ಕೆ ಸನ್ನಿವೇಶ ಬಂತು ಅಂತ ಹೇಳಿದ್ರೆ, ಒಂದು ಕ್ಲಾಸ್ ರೂಮು 4 ಸೆಕ್ಷನ್ಗಳು ನಡೀತಾ ಇದ್ವು, ಕ್ಲಾಸ್ ನಡೀತಾ ಇದ್ವು. ಅವರಿಗೆ ಕೂಡ್ಲಿಕ್ಕೆ, ಆಸೀನ ಆಗ್ಲಿಕ್ಕೆ ಮಕ್ಕಳಿಗೆ ಜಾಗಗಳು ಇದ್ದಿಲ್ಲ. ಜಾಗದ ಕೊರತೆ, ರೂಮಿಂದ ಕೊರತೆಗಳು ಇದ್ವು. ಆ ಕೊರತೆಗಳನ್ನು ನೋಡಿ ಜಬ್ಬಾರ್ ಸಾಹೇಬರು ಈ ರೂಮ್ಗಳು ಹಾಕ್ಸ್ಬೇಕು ಅಂತೇಳಿ ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ ಸೇರಿ ಅವ್ರದ್ದು ಸ್ವಂತ ಅನುದಾನವನ್ನು, MLC ಅನುದಾನವನ್ನು ಹಾಕಿ ಸುಮಾರು ಈಗಾಗಲೇ ನನಗೆ ಮಾಹಿತಿ ಇದ್ದಂಗೆ ಹೊನ್ನಳ್ಳಿ ತಾಲೂಕಿನಲ್ಲಿ ಒಂದು 16 ರೂಮ್ಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಸಾಹೇಬರು ಉರ್ದು ಶಾಲೆಗಳಲ್ಲಿ, ಅದು ಗ್ರಾಮೀಣ ಪ್ರದೇಶಗಳಲ್ಲಿ. ಅದೇ ರೀತಿಯಾಗಿ ತಾವು ಕೇಳಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಎಷ್ಟು ಹಾಕಿದ್ದೀರಿ ಅಂತ ಹೇಳಿ, ದಾವಣಗೆರೆ ದಕ್ಷಿಣ ವಿಭಾಗದಲ್ಲಿ SSM ನಗರ ಏನ್ ನಮ್ದು ಅತಿ ಹೆಚ್ಚು ಬಡ ಮಕ್ಕಳ ವಿದ್ಯಾಭ್ಯಾಸ ಮಾಡುವ ಸ್ಥಳ ಇದೆ, ಅಲ್ಲಿ 4 ರೂಮ್ಗಳನ್ನು ಹಾಕ್ಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು 4 ರೂಮ್ ಹಾಕ್ಸ್ಕೊಟ್ಟಿದ್ದೀರ ಅಂತ ಹೇಳ್ತೀರ. SSM ನಗರಕ್ಕೆ ಅಲ್ಲಿ ಏನಿದೆ ಕ್ವಾರ್ಟರ್ಸ್, ಅದರಲ್ಲಿ ಬಹಳ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕೇವಲ 4 ಕೊಟ್ಟಿರೋದು ಅಲ್ಲಿ ಅವಶ್ಯಕತೆ ಇಲ್ಲ, ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇದೆ. ಅವರು ಈಗ ಏನ್ ನೀವು ಹಾಕಿದಿರಲ್ಲ ಅದು 4 ರೂಮ್ಗಳು, ಅಷ್ಟು ಆಗ್ಬೋದಾ? ಅದು ನೀವು ಸಾಲಲ್ಲ, ಸ್ಟ್ರೆಂತ್ ಜಾಸ್ತಿ ಇದೆ ಅಲ್ಲಿ. ನನಗ್ ಮಾಹಿತಿ ಇದ್ದಿದ್ ಪ್ರಕಾರ ಒಂದು 1500 ಮೇಲೆ ಅಲ್ಲಿ ಸ್ಟ್ರೆಂತ್ ಇದೆ.
ಅಲ್ಲಿ ಅತಿ ಹೆಚ್ಚು ಎಲ್ಲರ ಸ್ಟ್ರೆಂತ್ ಇದೆ ಅಂತ ಹೇಳಿದ್ರೆ ಅದು SSM ನಗರ ಶಾಲೆಯಲ್ಲಿ ನನಗೆ ಮಾಹಿತಿ ಇರೋ ಪ್ರಕಾರ. ಅದು ಇನ್ನೂ ಮುಂದೆ ಒಳ್ಳೆ ರೀತಿಯಿಂದ ಸಾಹೇಬರು ಮೊನ್ನೆ ಮೌಲಾನಾ ಆಜಾದ್ ಶಾಲೆನೂ ಅಲ್ಲಿ ಹಾಕ್ಸ್ಬೇಕಂತೇಳಿ ಒಂದು ವೀಕ್ಷಣೆ ಮಾಡಿದ್ವಿ. ಅದ್ರ ಪ್ರಕಾರ ಆ ರೂಮ್ಗಳನ್ನು ನೋಡಿ ಬೇರೆ ಎಲ್ಲಿ ಜಾಗ ಇದೆ ಮೇಲೆ ಮಾಡಿಸ್ಬೇಕಾ, ಮತ್ತೆ ಅಲ್ಲಿ ಏನಾದ್ರು ಜಾಗ ಇದ್ರೆ ಮಾಡ್ಸಕ್ಕೆ ಸಾಧ್ಯತೆ ಇದೆಯಾ ಅಂತೇಳಿ ಇನ್ನು ಒಂದ್ ತಿಂಗಳ ಮುಂಚೆ ನಾವೆಲ್ಲ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಬಂದಿದ್ದೀವಿ. ಅಲ್ಲಿನ ನಿವಾಸಿಗಳ ಏನ್ ಅವರು ಅಲ್ಲಿ ಜನ ವಾಸಿಸ್ತಾ ಇದ್ದಾರೆ, ಯಾರ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಅವರ ಪೋಷಕರು, ಮಕ್ಕಳ ಪೋಷಕರು ಅವರು ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಏನಂತಂದ್ರೆ ಬಹಳ ದಿನಗಳಿಂದ ಈ ಶಾಲೆ ನೆನಗುದ್ದಿಗೆ ಬಿದ್ದಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲಿ ಅಂದ್ರೆ ವಿದ್ಯಾಭ್ಯಾಸ ಮಾಡಕ್ಕೆ ಒಂದು ವ್ಯವಸ್ಥಿತ ಸುಶಿತವಾಗಿ ಏನು ಕೊಠಡಿಗಳಿಲ್ಲ, ಶಾಲಾ ಈಗ ಎಲ್ಲವೂ ಸ್ಮಾರ್ಟ್ ಬೋರ್ಡ್ಗಳು ಎಲ್ಲವೂ ಎಲ್ಲ ವ್ಯವಸ್ಥೆ ಎಲ್ಲ ಶಾಲೆಗಳಿದಾವೆ ಖಾಸಗಿ ಶಾಲೆಗಳಲ್ಲಿ. ಈಗ MLC ಸಾಹೇಬ್ರು ಅನುದಾನ ತಂದು ಈಗ ಅವರು ಅದು ಮಾಡ್ಬೋದಿತ್ತು, ಆದ್ರೂ 2.5 ವರ್ಷ ಈಗಾಗಲೇ ಅವ್ರದ್ದು 2.5-3 ವರ್ಷ ಆಗ್ತಾ ಬಂದಿದೆ. ಹಿಂದೆನೂ ಸಹ ಅವ್ರು MLC ಸಹ ಆಗಿದ್ರು. ಅದನ್ನ ಮಾಡಕ್ಕೆ ಇಷ್ಟು ವರ್ಷ ಬೇಕಿತ್ತ? ಇದು ನಾನ್ ನಿಮ್ಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇದು ದಾವಣಗೆರೆ ದಕ್ಷಿಣ ವಿಭಾಗದಲ್ಲಿ ಉರ್ದು ಶಾಲೆಗಳ ಅಭಿವೃದ್ಧಿ ಆಗ್ಲಿ, ಕೊಳಗೇರಿ ಪ್ರದೇಶ ಅಭಿವೃದ್ಧಿ ಆಗ್ಲಿ, ಯಾವ್ದಾದ್ರು ಒಂದು ಅಭಿವೃದ್ಧಿಗೆ ಶಾಸಕರು ಗಮನ ಹರಿಸ್ಬೇಕು. ಈ ಕಡೆ MLC ಅಬ್ದುಲ್ ಜಬ್ಬಾರ್ ಸಾಹೇಬರು ವಿಧಾನ ಪರಿಷತ್ ಸದಸ್ಯರಾಗಿ ಎಷ್ಟು ಕೆಲಸ ಮಾಡಬೇಕು ಅದಕ್ಕಿಂತ ಮೀರಿ ಜಾಸ್ತಿ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಅದರಲ್ಲಿ SSM ನಗರಕ್ಕೆ ಒಂದು 4 ರೂಮು ಹಾಕಿದ್ದಾರೆ. ಅಲ್ಲಿ ಕಡಿಮೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ, ಮೊನ್ನೆನೂ ಕೂಡ ವೀಕ್ಷಣೆ ಮಾಡಿದ್ದಾರೆ. ಸಾಹೇಬರ ಗಮನಕ್ಕೆ ತಂದು ಇನ್ನೂ ಜಾಸ್ತಿ ಅನುದಾನ ತಂದು ಅಲ್ಲಿ ಸಫಿಶಿಯಂಟ್ ಆಗಿ ಕೊಠಡಿಗಳನ್ನು ಕಟ್ಟಿಸ್ಕೊಳ್ಳಿಕ್ಕೆ ಸಾಹೇಬರಿಗೆ ಒಂದು ಮಾತನ್ನು ಹೇಳ್ತೀವಿ ನಾವು. KR ಮಾಡಿ ಪರಿಸ್ಥಿತಿ ಅದೇ ತರ ಇದೆ. KR ಮಾರ್ಕೆಟ್ ಇಂದ ನೋಡ್ರಿ ನೀವು ಪರಿಸ್ಥಿತಿ 2014ರಲ್ಲಿ ನೋಡ್ಬೇಕಿತ್ತು. ನಾನು ಅಲ್ಲಿಂದ ಸ್ಟೂಡೆಂಟ್, ಜಬ್ಬಾರ್ ಸಾಹೇಬರು ಅಲ್ಲಿ ಓದಿರ್ತಕ್ಕಂಥ ಸ್ಟೂಡೆಂಟ್. ಎಲ್ಲ ಈಗ ಇರ್ತಕ್ಕಂಥ ಎಲ್ಲ ಹಿರಿಯರು ಏನಿದ್ದಾರೆ KR ಮಾರ್ಕೆಟ್ ಉರ್ದು ಶಾಲೆನಲ್ಲೇ ಓದಿರೋದು. ನಾನು ಅಲ್ಲಿ ಉರ್ದು ಶಾಲೆನಲ್ಲೇ ಓದಿರೋದು. 2014ರಲ್ಲಿ ಸಾಹೇಬರು ವಿಧಾನ ಪರಿಷತ್ ಸದಸ್ಯರಾದ್ಮೇಲೆ ಅವರು ಮೊನ್ನೆ ಶಾಸಕರು ಶಾಮನೂರ್ ಶಿವಶಂಕರಪ್ಪ ಅವರು ಸೇರಿ ಅಲ್ಲಿ ಡೆವಲಪ್ಮೆಂಟಿಗೆ ಸುಮಾರು 13 ಲಕ್ಷ ರೂಪಾಯಿ ಸಾಹೇಬರು ಹಾಕಿದ್ರು. ಫಸ್ಟ್ ಅದು ಹಳೆ ಕರಿ ಹಂಚಿಂದು ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗ್ ತೆರವು ಮಾಡಿ ಒಳ್ಳೆ ಹೈಟೆಕ್ ಸ್ಕೂಲ್ ಅನ್ನು ಮಾಡ್ಲಿಕ್ಕೆ ಶ್ರಮ ಪಟ್ಟಿದ್ದು ಅದು ಜಬ್ಬಾರ್ ಸಾಹೇಬ್ರೆ. ಬೇಕಾದ್ರೆ ತಾವು ಅಲ್ಲಿ SDMCನವ್ರು ಇದ್ದಾರೆ, ಅಲ್ಲಿ ಶಾಲಾ ಪೋಷಕರು ಇದ್ದಾರೆ, ಅವರಿಗೆ ನೀವು ಕೇಳಿದ್ರೆ ಗೊತ್ತಾಗುತ್ತೆ ಯಾರು ಮಾಡಿದ್ರು ಅಂತೇಳಿ. ಆದ ನಂತರ ಅದೇ ಶಾಲೆ ಗ್ರೌಂಡ್ ಅಲ್ಲಿ ಒಂದು ಅಬುಲ್ ಕಲಾಂ ಆಜಾದ್ ಶಾಲೆಯನ್ನು ತಂದು ಕೊಟ್ಟಿದ್ದಾರೆ. ಅದು ಬಹಳ ಹೈಟೆಕ್ ಆಗಿ ನಡೀತಾ ಇದೆ. ಅದು ಸ್ಟ್ರೆಂತ್ ವರ್ಷಕ್ಕೆ ವರ್ಷ ಅದು ಬುಕ್ಕಿಂಗ್ ನಡೀತಾ ಇದೆ. ಆ ತರ ಒಂದು ಒಳ್ಳೆ ಶಾಲೆ ತಂದು ಕೊಟ್ಟಿದ್ದಾರೆ. ಈಗ ತಾವೇ ವಿದ್ಯಾಭ್ಯಾಸ ಮಾಡಿದಂತಹ ಶಾಲೆ ಇವತ್ತಿನ ಈ ಪರಿಸ್ಥಿತಿ, ಹೊಸ ಬಿಲ್ಡಿಂಗ್ ಬಿಟ್ಟು ಏನು ಹಳೆ ಬಿಲ್ಡಿಂಗ್ ಅಲ್ಲಿ ತಾವು ವಿದ್ಯಾಭ್ಯಾಸ ಮಾಡಿದಂತ ಬಿಲ್ಡಿಂಗ್ ಅಲ್ಲಿ ಆ 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತರಗತಿಯ ಮಕ್ಕಳು ಏನು ಇದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಅಲ್ಲಿ ಅವರು ಊಟ ಮಾಡುವಂತಹ ಒಂದ್ ಏನು ಕೊಠಡಿ ಇದೆ ಅದನ್ನ ತುಂಬಾ ಹದಗೆಟ್ಟು ಹೋಗ್ಬಿಟ್ಟಿದೆ, ಮೇಲ್ಗಡೆಯಿಂದ ಮಣ್ಣು ಬೀಳ್ತಾ ಇದೆ. ಅದಕ್ಕೆ ಪದೇ ಪದೇ ಅವರು SDMನವರು ಮನವಿ ಮಾಡಿದ್ದಾರೆ, ನಾವು ಸಹ ಅದ್ರ ಬಗ್ಗೆ ಒಂದ್ ಮನವಿ ಮಾಡಿದ್ವಿ. ಯಾರು ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತ ಇಲ್ಲ? ಯಾರು ಕೆಡಿಸ್ಕೊಳ್ಳಿ ಬಿಡ್ಲಿ, ನಾವಂತೂ ಕೆಡಿಸ್ಕೊಂಡಿದೀವಿ. ನಾವು ಮೊನ್ನೆ ವಿಸಿಟ್ ಮಾಡಿದ್ವಿ. ಇದೇ SDMC ಅಧ್ಯಕ್ಷರು ಕಮಿಟಿಯವರು ನಮಗೆ ಕರ್ಕೊಂಡೋಗಿ ಅವರೆಲ್ಲ ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿನೂ ಬಂತು, ಜಬ್ಬಾರ್ ಸಾಹೇಬ್ರು ಅಲ್ಲಿ ವಿಸಿಟ್ ಮಾಡಿದ್ದು. ಅಲ್ಲಿ ನಾವು ನೋಡಿದ್ವಿ ಏನು ಕಿಚನ್ ರೂಮ್ ಇದೆ, ಮತ್ತೆ ಮಕ್ಕಳು ಕುತ್ಕೊಂಡು ಊಟ ಮಾಡುವ ಸ್ಥಳ ಇದೆ, ಅಲ್ಲಿ ಡ್ಯಾಮೇಜ್ ಆಗಿ ಸ್ವಲ್ಪ ಇದು ಆಗಿದೆ. ಅದು ಚುರುಕಿ ಹಾಕೋದ್ ಬೇಡ, ಒಂದು RCCನೇ ಹಾಕ್ಸ್ಬಿಡೋಣ, ಅದು ಒಂದು ಅನುದಾನ ಮಾಡ್ತೀನಿ ಅಂತ ಹೇಳಿ ಅವತ್ತು DDPಗೆ BOಗೆ ಅವತ್ತು BOನು ಬಂದಿರ್ಬೇಕು ನಮ್ ಜೊತೆಗೆ. ಅವತ್ತು ಹೇಳಿದ್ರು. ಮತ್ತೆ ಮೈನಾರಿಟಿ ಆಫೀಸರ್ ನಮ್ ಜೊತೆಗಿದ್ರು. ಇವರು ನಮ್ದು DO ಮೈನಾರಿಟಿ ಅವರು ಭಕ್ತ ಅವರು ಇದಾರಲ್ಲ, ಅವರು ಭಕ್ತ ಮಾರ್ಕಂಡಯ್ಯ ಅವರು ಜೊತೆಗಿದ್ರು. ಅವತ್ತು ವೀಕ್ಷಣೆ ಮಾಡಿ ನೀವು ಏನ್ ಹೇಳ್ತಾ ಇದ್ದೀರಿ ಅದು 100ಕ್ಕೆ 100 ಸತ್ಯ. ಅದು ಆ ಬಿಲ್ಡಿಂಗ್ ಶಿಥಿಲಗೊಂಡಿದೆ, ಅದಕ್ಕೆ ದುರಸ್ತಿ ಮಾಡ್ಲಿಕ್ಕೆ ಸಾಹೇಬರು ಹೇಳಿ ಬಂದಿದ್ದಾರೆ. ಅದನ್ನು ಒಂದು ಕೆಲಸ ಮಾಡ್ತೀವಿ ಮುಂದೆ. ಮತ್ತೆ ಜಿಲ್ಲೆಯಾದಂತ ಎಲ್ಲಾ ಶಾಲೆಗಳು ದುಸ್ಥಿತಿಯಾಗಿದ್ದಾವೆ ಅಂದ್ರೆ ಏನು ಶಿಥಿಲಗೊಂಡಿದ್ದಾವೆ, ಅದಕ್ಕೆಲ್ಲ ತಾವು ಕಾಮಗಾರಿ ಮಾಡಿದೀವಿ. ಇಡೀ ಜಿಲ್ಲೆಯಲ್ಲಿ ಮಾಡಿದೀವಿ. ತಾವು ಬೇಕಾದ್ರೆ ನಿಮ್ಗೆ ಖಾತ್ರಿ ಆಗ್ಬೇಕಂತ ಹೇಳಿದ್ರೆ ಉರ್ದು ಶಾಲೆಗಳಲ್ಲಿ CRPಗಳಿಗೆ
BO ಗಳಿಗೆ ಇಲ್ಲ ಶಾಲೆ ನೀವು ಹೋಗಿ ನೋಡಿ. ಕೆಲವೊಂದು ಊರ ಹೆಸರು ಹೇಳ್ರಿ ನೋಡೋಣ. ಯಾವ ನಾವು ಹೇಳ್ತಾ ಇದೀನಲ್ಲ, ನಾನು ಈಗ ನಿಮ್ಗೆ ವಿಸ್ತಾರವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈಗ ಹೊನ್ನಳ್ಳಿಯಲ್ಲಿ ಹೊಳೆಹರಳ್ಳಿಯಲ್ಲಿ ಉರ್ದು ಶಾಲೆ ಇದೆ. ಅಲ್ಲಿ ನಾವು 2 ಶಾಲೆ ಕಟ್ಟಡ ರೂಮ್ ಹಾಕಿದೀವಿ. ಹೊಳೆಹರಳ್ಳಿ ಅಂತ ಗ್ರಾಮೀಣ ಇಲಾಖೆ. ಅದು ಬಿಟ್ರೆ ಕೊಲಂಬಿಯಲ್ಲಿ ಮಾಡಿಸಿದೀವಿ ಸಾಹೇಬರು, ಕೊಲಂಬಿಯಲ್ಲಿ ಮಾಡಿಸಿದ್ವಿ. ಚೀಲೂರಲ್ಲಿ ಮಾಡಿಸಿದೀವಿ, ನ್ಯಾಮತಿ ಗ್ರಾಮದಲ್ಲಿ ಮಾಡಿಸಿದೀವಿ. ದೇವನಾಯಕನಹಳ್ಳಿ ಅಂತ ಹೇಳಿದ್ರೆ ಏನ್ TB ಸರ್ಕಲ್ ಅಂತೀವಲ್ಲ ನಾವು ಹೊನ್ನಳ್ಳಿದು, ಅಲ್ಲಿ ಕೂಡ ಮಾಡಿಸಿದೀವಿ. ಮಲಿಕಟ್ಟೆ ಅಂತ ನಾವು ಸಾಸಿವೆಹಳ್ಳಿ ಹೋಗೋ ರೋಡಲ್ಲಿ ಒಂದು ಮಲಿಕಟ್ಟೆ ಅಂತದೆ, ಅಲ್ಲಿ ಹಾಕ್ಸಿದ್ವಿ. ಅದಾದ ನಂತರ ಸಾಸಿವೆಹಳ್ಳಿಯಲ್ಲಿನೂ 2 ರೂಮ್ಗಳನ್ನು ಹಾಕ್ಸಿದೀವಿ. ಹೊನ್ನಳ್ಳಿ ನಗರದಲ್ಲಿ ಹಾಕ್ಸಿದೀವಿ. ಇಷ್ಟು ಹೊನ್ನಳ್ಳಿ ಕ್ಷೇತ್ರದಲ್ಲಿ ಹಾಕ್ಸಿದೀವಿ ನಾವು. ಇಲ್ಲಿ ದಾವಣಗೆರೆಯಲ್ಲಿ ಬರ್ಬೇಕಂತ ಹೇಳಿದ್ರೆ SSM ನಗರದಲ್ಲಿ ಹಾಕ್ಸಿದೀವಿ. SSM ನಗರದಲ್ಲಿ 4, ತುರುಜಘಟ್ಟ ನಮ್ಮ ದಾವಣಗೆರೆ ತಾಲೂಕು ತುರುಜಘಟ್ಟನಲ್ಲಿ ಹಾಕ್ಸಿದೀವಿ. ಸಂತೆಮುದ್ದಾಪುರ ಜಗಳೂರು ತಾಲೂಕಲ್ಲಿ ಹಾಕ್ಸಿದೀವಿ. ಗುಂಡಿನಕೆರೆ ಅಂತ ಹೇಳಿದ್ರೆ ನಮ್ಮ ಹರಪನಹಳ್ಳಿ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರ, ಅಲ್ಲಿ ಕೂಡ ಹಾಕ್ಸಿದೀವಿ. ಮೆಲೆಬೆನ್ನೂರು ಹರಿಹರ ಕ್ಷೇತ್ರ ಮೆಲೆಬೆನ್ನೂರು ಇದೆಯಲ್ಲ, ಅಲ್ಲಿ ಹಾಕ್ಸಿದೀವಿ. ಒಂದು ನಿಮಿಷ, ಆ ಮೆಲೆಬೆನ್ನೂರದ ಒಂದು ವಿಷಯ ನಿಮ್ಗೆ ಹೇಳಿ. ಮೆಲೆಬೆನ್ನೂರದ ನೀವು ಸರ್ಕಾರಿ ಶಾಲೆಗೆ ಅಲ್ಲಿ ಏನ್ ಕೆಲಸ ಮಾಡಿಸಿದ್ರಿ? ಯಾವ ಕೊಠಡಿ ಹಾಕ್ಸಿದೀವಿ. ಎಷ್ಟು ಕಟ್ಟಡ? 2 ಕೊಠಡಿ ಹಾಕ್ಸಿದೀವಿ, ಬೇರೆ ಏನ್ ಮಾಡ್ಸಿಲ್ಲ. ಚನ್ನಗಿರಿನಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ ಸಲೀಂ ಅವರೇ, ತಾವರ್ಗೆರೆ ನಮ್ಮ ಜಿಲ್ಲೆಗೆ ಲಾಸ್ಟ್, ಅದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರ್ತದೆ ತಾವರ್ಗೆರೆ ಅಂತ. ತವರಿಕೆರೆ ಅಂತಾರ ಅಲ್ಲಿ 2 ಹಾಕ್ಸಿದೀವಿ. ಅಗರ್ಬನೆಹಟ್ಟಿನಲ್ಲಿ ಒಂದು ಮಾದರಿ ಶಾಲೆ ನಡೀತಾ ಇದೆ, ಉರ್ದು ಶಾಲೆ, ಅಲ್ಲಿ ಒಂದು 4 ಕೊಠಡಿಗಳನ್ನು ಹಾಕ್ಸಿದೀವಿ. ಹೊನ್ನೆಬಾಗಿಯಲ್ಲಿ 2 ಹಾಕ್ಸಿದೀವಿ. ಕೆರೆಬಿಳ್ಚಿಯಲ್ಲಿ 2 ಹಾಕ್ಸಿದೀವಿ. ಫಾರೂಕಿಯಾ ನಗರ ಅಂತ ಒಂದು ಗುಡ್ಡದ ಮೇಲೆ ಚನ್ನಗಿರಿನಲ್ಲಿ ಎಂಟ್ರೆನ್ಸ್ ನಲ್ಲೇ ಇದೆ, ಅಲ್ಲಿ ಒಂದು 2 ಹಾಕ್ಸಿದೀವಿ. ಅದೇ ತರ ನಮ್ಮ ಈ ದೇವರಾಜ ನಗರ ಅಂತ ತಾವು ನೋಡಿರ್ಬೇಕು, ಗಿರಿ ಟಾಕೀಸ್ ಅಂತ, ಅಲ್ಲಿ ಒಂದು ಶಾಲೆ ಇತ್ತು. ನಾವು ಜಬ್ಬಾರ್ ಸಾಹೇಬ್ರು ಒಂದ್ ದಿವಸ ಅಲ್ಲಿ ಹೋಗಿ ನೋಡೋಣ ಉರ್ದು ಶಾಲೆ ಯಾವ ತರ ಇದೆ ಅಂತ ಹೋಗಿ ನೋಡಿದ್ರೆ, ಈ ಏನ್ ಗರಡಿ ಮನೆಯಲ್ಲಿ ಪೈಲ್ವಾನ್ರು ತಾಲೀಮ್ ಮಾಡ್ತಾರಲ್ಲ, ಕಸರತ್ತು ಕೆಳಗಡೆ ಹಿಡ್ದಿ ಗರಡಿ ಮನೆ, ಆ ತರ ಶಾಲೆಯ ಮಕ್ಕಳು ಗರಡಿ ಮನೆಗೆ ಇಳ್ದಂಗೆ ಇಳ್ದಿ ಅಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ಹೊರಗೆ ಬರ್ಬೇಕಿತ್ತು. ಆ ದಿನಮಾನಗಳಲ್ಲಿ ಜಬ್ಬಾರ್ ಸಾಹೇಬರು ವೀಕ್ಷಣೆ ಮಾಡಿದ್ಮೇಲೆ ಮಾನ್ಯ ಶಾಸಕರು ನಮ್ಮ ಹಿರಿಯರಾದಂತ ಶಾಮನೂರು ಶಿವಶಂಕರಪ್ಪನವರು ಅವರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಶಾಮನೂರು ಶಿವಶಂಕರಪ್ಪ ಮತ್ತೆ ಜಬ್ಬಾರ್ ಸಾಹೇಬರು ವೀಕ್ಷಣೆ ಮಾಡಿ, ಅವರಿಬ್ರು ಸೇರಿ ಜಬ್ಬಾರ್ ಸಾಹೇಬರು ಒಂದು 18 ಲಕ್ಷ ರೂಪಾಯಿಯನ್ನು ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಆ ಇಬ್ರು ಕೊಟ್ಟು ಅದರಲ್ಲಿ ಅವರೇ ಗುದ್ಲಿ ಪೂಜೆ ಮಾಡಿಸಿ, ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಜಬ್ಬಾರ್ ಸಾಹೇಬರು, ಶಂಕರಪ್ಪ ಮತ್ತೆ ಜಬ್ಬಾರ್ ಸಾಹೇಬರು ಸೇರಿ ಇದ್ದಿದ್ದು ಬಿಲ್ಡಿಂಗ್ ಬೆಳೆಸಿ ಅಲ್ಲಿಯ ನಾಗರಿಕರಿಗೆ ಕರೆದಿ ಸ್ವಲ್ಪ ದಿವಸ ಕಷ್ಟ ಆಗತ್ತೆ, ಒಳ್ಳೆ ಸ್ಕೂಲ್ ಶಾಲೆ ಕಳ್ಸೋಣ ಅಂತೇಳಿ ಇವತ್ತು ಒಳ್ಳೆ ಶಾಲೆ ಕಟ್ಸಿದ್ದಾರೆ. ಅಲ್ಲಿ ಸ್ಟ್ರೆಂತ್ ಇದ್ದಿಲ್ಲ, ಇವತ್ತು ಬಹಳಷ್ಟು ಸ್ಟ್ರೆಂತ್ ಅಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈಗ ಎಜುಕೇಶನ್ ಈ ವಿಷಯದಲ್ಲಿ ತಗೊಂಡು ನಾನು ನಿಮಗೆ ಒಂದು ಕೊನೆ ಪ್ರಶ್ನೆ ಕೇಳ್ತೀನಿ. ಹೇಳಿ ಸರ್. ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ತಾವು ಎಜುಕೇಶನ್ಗೆ ನಾವು ಎಷ್ಟು ಹಣವನ್ನು ಕೊಟ್ಟಿದ್ದೀವಿ, ಎಷ್ಟು ಅನುದಾನ ತಂದು ಅದಕ್ಕೆ ಬಳಕೆ ಮಾಡಿ ಒಂದು ಶಿಥಿಲಗೊಂಡಿರುವಂತಹ ಏನ್ ಶಾಲೆಗಳು ಇದಾವೆ ಅದಕ್ಕೆ ನಾವು ಸಂಪೂರ್ಣವಾಗಿ ಒಂದು ವ್ಯವಸ್ಥೆವಾಗಿ ಒಂದು ಮಾಡಿದ್ದೀರಿ ಅಂತ ಹೇಳ್ತಿದ್ರಿ. ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಬಹುಸಂಖ್ಯಾತವಾಗಿ ಏನು ಅಲ್ಪಸಂಖ್ಯಾತರು ಜೀವಿಸ್ತಾ ಇದ್ದಾರೆ, ಏನ್ ಜೀವನ ಮಾಡ್ತಾ ಇದ್ದಾರೆ, ಅಲ್ಲೇ ಸ್ಲಮ್ ಜಾಸ್ತಿ ಇದೆ. ಅಷ್ಟು ಸ್ಲಮ್ ಜಾಸ್ತಿ ಆಗಕ್ಕೆ ಮತ್ತೆ ಯಾಕೆ ಸ್ಲಮ್ ಜಾಸ್ತಿ ಆಗ್ತಾ ಇದೆ? ವಿದ್ಯಾಭ್ಯಾಸ ಕಡಿಮೆ ಆಗ್ತಾ ಇದ್ದಾವೆ. ನೀವು ಮೈನಾರಿಟೀಸ್ ಅಲ್ಲಿ ಏನ್ ಇದಿರಲ್ಲ, ಅವರು MLC ಸಾಹೇಬ್ರು, ವಕ್ಫ್ ಏನು ಅದು ವಕ್ಫ್ ಬೋರ್ಡ್ ಇದೆ, ಆಮೇಲೆ ದಾವಣಗೆರೆಯಲ್ಲಿ ತಂಜೀಮ್ ಸಂಸ್ಥೆ ಇದೆ, ಮುಸ್ಲಿಂ ಹಾಸ್ಟೆಲ್, ಇವು ಎಲ್ಲರೂ ಸೇರ್ಕೊಂಡು ಇದ್ದಾಗ, ನಿಮ್ಮ ಒಗ್ಗಟ್ಟಿನಲ್ಲಿ ಬಿರುಕಿದ್ದಾಗ ನಮ್ಮ ಈ ಮಕ್ಕಳು ಏನು ಓದೋವಿದಾವ ಅವರು ವಿದ್ಯಾಭ್ಯಾಸದಿಂದ ಹಿಂದೆ ಉಳಿತಾರಂತ ಜನ ಮಾತಾಡ್ಕೊಂತ ಇದ್ದಾರೆ. ಇದ್ರ ಬಗ್ಗೆ ಅವೇರ್ನೆಸ್ ಸುಮಾರು ಟೈಮ್ ನಾವು ಮಾಡಿದೀವಿ. ಉರ್ದು ಶಾಲೆ ಶಿಕ್ಷಕರ ಸಭೆಗಳನ್ನು ಮಾಡಿದೀವಿ, ಯಾಕೆ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಅಂತ. ಮತ್ತೆ ಪೋಷಕರದ್ದು ಒಂದು ಮಾಹಿತಿ ತಗೊಂಡ್ವಿ. ಈಗ ಶಾಲೆಗಳು, ಈಗ ನಾವು ಈಗ ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಿರ್ತಕ್ಕಂಥ ಮಕ್ಕಳು ನೋಡಿದ್ರೆ, ಈ ಹಳೆ ಉರ್ದು ಶಾಲೆಗಳಲ್ಲಿ ಓದಿಸ್ಲಿಕ್ಕೆ ಪೋಷಕರು ತಯಾರಿದ್ದಿಲ್ಲ. ಆ ಕಂಡೀಷನ್ಗಳು ನೋಡಿ ಇಲ್ಲಿ ವಿದ್ಯಾಭ್ಯಾಸ ಏನ್ ನಮ್ಮ ಮಕ್ಕಳು ಫ್ಯೂಚರ್ ಹಾಳಾಗುತ್ತೆ, ಏನು ಇದಕ್ಕೆ ಫ್ಯೂಚರ್ ಇಲ್ಲ ಅಂತ ಹೇಳಿ ಪೋಷಕರು ಜಾಸ್ತಿ ಆದಷ್ಟು ಪ್ರಯತ್ನ ಪಟ್ಟು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದ್ರು.
ಈಗ ನಮ್ಮ ಮೌಲಾನಾ ಆಜಾದ್ ಮಾದರಿ ಶಾಲೆ ಬಂದಾಗ ಮೇಲೆ ಇಂಗ್ಲಿಷ್ ಮೀಡಿಯಂ, ಅದರಲ್ಲಿ ಆಪ್ಷನಲ್ ಕನ್ನಡ ಇದೆ, ಉರ್ದು ಇದೆ, ಎಲ್ಲ ಇದೆ. ಆ ಶಾಲೆ ಹತ್ತರ ಬಂದ ಮೇಲೆ ಈಗ ಅತಿ ಹೆಚ್ಚುವಾಗಿ ನಮ್ಮ ಮುಸ್ಲಿಂ ಬಡ ಮಕ್ಕಳು ವಿದ್ಯಾಭ್ಯಾಸ, ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ. ಅಲ್ಲ, ಅದ ಬಡ ಜನತೆಯ ಮಕ್ಕಳು ವಿದ್ಯಾಭ್ಯಾಸದಿಂದ ಹಿಂದೆ ಉಳಿತಾ ಇದ್ದೀರಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ಬಹಳ ಕಡಿಮೆ ಇದಾವೆ. ಅಲ್ಲ, ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ನೀವು ಎಲ್ಲರೂ ಸೇರ್ಕೊಂಡು ಒಂದು IAS ಕೋಚಿಂಗು ಸಹ ಅದು ಒಂದು ಸೆಂಟರ್ ಮಾಡ್ಬೋದಿತ್ತು, KS ಇಂದು ಒಂದು ಸೆಂಟರ್ ಮಾಡ್ಬೋದಿತ್ತು, ಒಂದು ಒಳ್ಳೆ ಏನಾದ್ರು ಒಂದು ದೊಡ್ಡ ಏನಾದ್ರು ಈಗ ಎಜುಕೇಶನ್ಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಸೆಂಟರ್ಗಳು ಮಾಡ್ಬೋದಿತ್ತು. ಯಾರು ಮಾಡ್ತಾ ಇಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನೀವೇ ಇಷ್ಟು ಎಲ್ಲ ಅನುಭವಸ್ಥರು ಇದ್ದಾಗ ಈ ಪರಿಸ್ಥಿತಿ ಇದ್ರೆ ಮುಂದೆ ಬರುವಂತಹ ಈ ಜನರೇಷನ್ ಅಲ್ಲಿ ಅವ್ರಿಗೆ ಯಾರು ಸಹಾಯ ಮಾಡ್ಬೇಕು? ಬಡ ಜನಗಳಿಗೆ ಅಂತ ಕೆಲಸಗಳಿಗೆ ಈ ದಾವಣಗೆರೆ ನಗರದಲ್ಲಿ 2 ಅಂತ ದೊಡ್ಡ ಸಂಸ್ಥೆಗಳು ಅದಾವು. ಅವರು ಮುಂದೆ ಹೋಗಿ ಆ ಕೆಲಸಕ್ಕೆ ಮಾಡಬೇಕಿತ್ತು. ಮೊದ್ಲಿಂದಾನು ಪ್ರಯತ್ನ ಮಾಡಲಿಲ್ಲ, ಈವರೆಗೂ ಪ್ರಯತ್ನ ಆಗ್ಲಿಲ್ಲ. ಅದು ನೀವೇನ್ IAS ಮತ್ತು IPS ಕೋಚಿಂಗ್ ಸೆಂಟರ್ ನಾವು ಮಾಡಬೇಕಿತ್ತು. ನಮ್ಮಲ್ಲಿ ಒಂದು ತಂಜಿಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ದಾವಣಗೆರೆ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ, ಆ ಸಂಸ್ಥೆನವರಾಗ್ಲಿ, ಮತ್ತೆ ಮುಸ್ಲಿಂ ಹಾಸ್ಟೆಲ್ ಮುಸ್ಲಿಂ ಎಜುಕೇಶನ್ ಫಂಡ್ ಅಸೋಸಿಯೇಷನ್ ಈ ಸಂಸ್ಥೆ, ಈಗ 2 ಸಂಸ್ಥೆ. ಅಲ್ಲಿ ಆ ಮುಸ್ಲಿಂ ಹಾಸ್ಟೆಲ್ನಲ್ಲಿ ಬಂದವರು ಆ ಕಾಲದಲ್ಲಿ ಏನೇನು ಅವರಿಗೆ ಅವಶ್ಯಕತೆ ಬಿತ್ತು ಹಾಸ್ಟೆಲ್ಗೆ, ಆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ರು. ಅಲ್ಲಿ ಕೊರತೆ ಆಗಿದೆ IAS ಮತ್ತೆ IPS ಕೋಚಿಂಗಿಗೆ. ನಾವು ಪ್ರಸ್ತಾವನೆ ಇಟ್ಟಿದ್ರೆ ಅದು ಜಬ್ಬಾರ್ ಸಾಹೇಬ್ರ ಹತ್ರ ಈ ಗೋರ್ಮೆಂಟ್ ಇದು ವಕ್ಫಿಂದ ಯಾವ್ದಾರ ಜಾಗ ತಗೊಂಡು ಅಲ್ಲಿ ಖಂಡಿತ ಮಾಡ್ಬೋದಿತ್ತು. ಮುಂದೆ ಅದ್ರ ಬಗ್ಗೆ ಸಾಹೇಬ್ರ ಗಮನಕ್ಕೆ ತಂದು ಎಲ್ಲರೂ ಒಂದು ಜಾಗ ಸಿಕ್ಕಿದ್ರೆ ಅದಕ್ಕೆ ಪ್ರೋತ್ಸಾಹನೂ ಇದೆ. ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರು ಅದಕ್ಕಂತೂ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ನೀವು ಹೇಳ್ದಂಗೆ ಈಗ ನಗರದಲ್ಲಿ ಅಂತೂ ಆಗಿಲ್ಲ, ಈಗ ಅವ್ರು ನಡೆಸ್ತಿರೋದಂತೂ ಹೇಳಬೇಕು. ಈಗ ಮೊನ್ನೆ ಅವರು ರಾಜ್ಯದಲ್ಲಿ ಒಂದು IPS IAS ಕೋಚಿಂಗ್ ಸೆಂಟರ್ ನಮ್ಮ ಹಜ್ ಕ್ಯಾಂಪ್ ಅಲ್ಲಿ ಏನ್ ಹಜ್ ಬಿಲ್ಡಿಂಗ್ ಇದೆ, ಹಜ್ ಭವನ್, ಅಲ್ಲಿ ಖಾಲಿ ಬಿದ್ದಿದೆ ಅಂತೇಳಿ ಅವ್ರು ಏನ್ ಶುರು ಮಾಡಿದ್ರು, ಅಲ್ಲಿ ಮೊನ್ನೆ 400 ಜನ ಕ್ವಾಲಿಫೈಡ್ ಆಗಿದ್ದಾರೆ. 400 ಜಲ್ಲಿ ಒಂದು 60-70 ಜನ ಸೆಲೆಕ್ಷನ್ ಆಗಿದ್ದಾರೆ KS IAS ಅಲ್ಲಿ. ಹೌದಾ? ಅಲ್ಲಿ ಈಗ ಅದು ಅವ್ರು ಹೇಳಿದ್ದಾರೆ, ನೀವು ಜಿಲ್ಲೆನಲ್ಲಿ ಮಾಡಿದ್ರೆ ನನಗೆ ಪ್ರೋತ್ಸಾಹ ಕೊಡ್ತೀನಿ ಅಂತ. ಈಗ ನಮ್ಮ ದಾವಣಗೆರೆ ಜಿಲ್ಲೆಯವರು ಏನು ಬಡ ಮಕ್ಕಳು ಇದನ್ನೆಲ್ಲ ಓದ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಅಲ್ಲಿ ಎಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅವ್ರು ಬೆಳೆದು ಒಂದು ಪಾಸ್ ಆಗಿ ಹೋಗಿ ಮುಂದೆ ಏನೋ ನೌಕರಿ ಮಾಡ್ತಾ ಇದ್ದಾರೆ. ಆ ತರ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲಲ್ಲ. ಯಾಕೆ ನಮ್ಗೆ ಯಾರು ನಮ್ಮ ಹಿರಿಯರು, ನಮ್ಮದೇ ಕಮ್ಯುನಿಟಿ ಆಗಿರೋಂಥ ಸರ್ಕಾರ ಇದೆ ಮಾಡ್ಕೊಡಕ್ಕೆ, ಆಮೇಲೆ ಅವ್ರದೇ ಕಮ್ಯುನಿಟಿಯ ಹಿರಿಯ ಸಚಿವರು ಇದ್ದಾರೆ, MLC ಸಾಹೇಬರು ಇದ್ದಾರೆ. ನಿಮ್ಮಂತರಿಗೆ ಏನು ಮೊನ್ನೆ ನೀವು ನಿವೃತ್ತ ಆಗಿರೋದು, ವಕ್ಫೆ ನೀವು ಚೇರ್ಮನ್ ಆಗಿದ್ರಿ, ಸುಮಾರು 3 ಸತಿ ತಾವು ಆಗಿದ್ರಿ. ಈ ಸಮಯದಲ್ಲಿ ಸಹ ಯಾರಿಗೂ ಇದು ಮಾಡಕ್ ಆಗ್ತಾ ಇಲ್ಲ. ಹೀಗೆ ಮುಂದೆ ಹೊರ್ಕಂತ ಹೋಗ್ಬಿಟ್ರೆ ಇದು ಹಿಂಗೆ ನೆನೆಗುದ್ದಿಗೆ ಬಿದ್ದೋಗುತ್ತೆ ಅಂತ ಜನ ಬೇಸರ ಪಡ್ತಾ ಇದ್ದಾರೆ. ಅದಕ್ಕೆ ಈ ಪ್ರಶ್ನೆ ಕೇಳಿದ್ವಿ. ಈಗ ಈ ಎಜುಕೇಶನ್ ಇಂದ ತಾವು ಹೇಳಿದ್ರಿ, MLC ಸಾಹೇಬರ ಅನುದಾನದಲ್ಲಿ ಬಹಳಷ್ಟು ಬಡಾವಣೆಗಳಲ್ಲಿ ಏನು ನಮ್ಮ ನಗರ ಈಗ ಬೆಳೀತಾ ಇದೆ, ಅದರಲ್ಲಿ ನಾವು CC ರಸ್ತೆಗಳನ್ನ ಹಾಕಿದೀವಿ, ನಾವು ಬೇರೆ ಬೇರೆ ಕಾಮಗಾರಿಗಳು ಮಾಡಿದೀವಿ ಅಂತ ಹೇಳ್ತಾ ಇದ್ರಿ. ನೀವು ಯಾವ ಬಡಾವಣೆಗಳಲ್ಲಿ ಈ ತರ CC ರಸ್ತೆಗಳನ್ನ ಹಾಕಿದಿರಿ? ನೋಡಿ, ನಾನು ಮೊದಲನೇದಾಗಿ ಹೇಳ್ತೀನಿ, ಈಗ ಈ ಕಾರ್ಪೊರೇಷನ್ಗಿಂತ ಮುಂಚೆ ಏನ್ ಕಾರ್ಪೊರೇಷನ್ ಇತ್ತಲ್ಲ, ಕಾರ್ಪೊರೇಟರ್ಗಳು, ಆವಾಗ ಜಬ್ಬಾರ್ ಸಾಹೇಬ್ರ ಹತ್ರ ಬಂದು ಕೆಲವೊಂದು ಕಾರ್ಪೊರೇಟರ್ಗಳು ಕೇಳಿದ್ರು. ಅದು ಈ ಕಾಲೋನಿ ಡೆವಲಪ್ಮೆಂಟ್ ಸ್ಕೀಮ್ ಶುರುವಾಗಿದ್ದೆ ನಮ್ಮ ಮಾನ್ಯ ತನ್ವೀರ್ ಸೇಠ್ ಸಚಿವರು ಇದ್ರಲ್ಲ ಆವಾಗ. ನಮ್ಮ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ರು, ಜಬ್ಬಾರ್ ಸಾಹೇಬ್ರು MLC ಇದ್ರು, ಇವರು ತನ್ವೀರ್ ಸೇಠ್ ಅವರು ಅದಕ್ಕೆ ಸಚಿವರು ಇದ್ರು. ಆವಾಗ ಈ ಸ್ಕೀಮ್ ತಂದ್ರು, ಕಾಲೋನಿ ಡೆವಲಪ್ಮೆಂಟ್. ಏನು ಈಗ ಅನುದಾನ ಶಾಸಕರಿಗೆ ಕೊಡ್ತೀರಿ, ನಮ್ಮ ಮುಸ್ಲಿಂ ಸ್ಲಮ್ ಏರಿಯಾಗಳಲ್ಲಿ ಯಾರು ಡೆವಲಪ್ಮೆಂಟ್ ಮಾಡಲ್ಲ, ಅಲ್ಲಿ ಕೊರತೆ ಇದೆ ಡೆವಲಪ್ಮೆಂಟ್ ಇಂದು ಅಂತ ಹೇಳಿದಾಗ ಸಾಹೇಬರು ವಿಶೇಷ ಕಾಳಜಿ ತಗೊಂಡು ಎಲ್ಲರೂ ಆವಾಗ ಇದ್ದಂತ ಎಲ್ಲಾ ಶಾಸಕರು, ಮುಸ್ಲಿಂ ಶಾಸಕರು ಸೇರಿ ಸಿದ್ದರಾಮಯ್ಯನವ್ರ ಹತ್ರ ಒಂದು ಸ್ಕೀಮ್ ತಂದ್ರು. ಆವಾಗ ಏನು ಮುಸ್ಲಿಂ ಕಾಲೋನಿ ಡೆವಲಪ್ಮೆಂಟ್ ಅಂತ. ಮುಸ್ಲಿಂ ಕಾಲೋನಿ ಡೆವಲಪ್ಮೆಂಟ್ ನಲ್ಲಿ ಫಸ್ಟ್ ಅನುದಾನ ತಂದಾಗ ಜಬ್ಬಾರ್ ಸಾಹೇಬ್ರು, ಆವಾಗ ಇದ್ದಂತಹ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಬಾಟ್ಲಿ ಶೇಖ್ ಅಹಮದ್ ರವರು, ಭಾಷಾನಗರ, ಇದು ಮಿಲ್ಲತ್ ಕಾಲೋನಿಗೆ ಅವರು ಸಂಬಂಧಪಟ್ಟವರು, ನಮ್ಮ ಹಿರಿಯರಾದಂತ ಹಿರಿಯ ಕಾರ್ಪೊರೇಟರ್ AB ರಹೀಂ ಸಾಹೇಬ್ರು,
ರಜಾಲ್ ಮುಸ್ತಫನಗರ ಭಟ್ಟಿ ಲೇಔಟಿಗೆ ಅವರು ಕಾರ್ಪೊರೇಟರ್ ಆಗಿದ್ರು. ಅವರು ಬಹಳ ಆಪ್ತರು ಇದ್ರು ಜಬ್ಬಾರ್ ಸಾಹೇಬ್ರಿಗೆ. ಅವ್ರು ಬಂದು ಕೇಳಿದ್ರು. ಆವಾಗ ಫಸ್ಟ್ ಜಬ್ಬಾರ್ ಸಾಹೇಬ್ರು ಅನುದಾನ ತಂದಿ ಅವರಿಗೆ ಕೊಟ್ಟಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಮಿಲ್ಲತ್ ಕಾಲೋನಿಗೆ ಫಸ್ಟ್ 50 ಲಕ್ಷ ರೂಪಾಯಿ ಅವರು ಸಿಸಿ ರಸ್ತೆಗಳು ಹಾಕ್ಸ್ಲಿಕ್ಕೆ ಅನುದಾನವನ್ನು ತಂದ್ಕೊಟ್ರು. ಅವತ್ತಿನ ಕಾರ್ಪೊರೇಟರ್ ಶೇಖ್ ಅಹಮದ್ ಅವರು ಕೆಲಸ ಮಾಡ್ತಿದ್ರು. ಈಗೇನು ಮಿಲ್ಲತ್ ಕಾಲೋನಿ ಆವಾಗ ಆಗಿದ್ದ ಕಾಲೋನಿ ಇವತ್ತುವರೆಗೂ ಟಿಲ್ ಟುಡೇ ಅದು ಜಬ್ಬಾರ್ ಸಾಹೇಬ್ರು ಹಾಕ್ಸಿದ್ದ ಅನುದಾನದಲ್ಲಿ ರೋಡ್ಗಳು ಇದೆ, ತಾವು ನೋಡ್ಕೋಬಹುದು. ಅಲ್ಲಿ ನಿವಾಸಿಗಳು ಕೇಳಿದ್ರು ಹೇಳ್ತಾರೆ. ಅದೇ ತರ ಭಾಷಾನಗರದಲ್ಲಿ 50 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಭಾಷಾನಗರದಲ್ಲಿನೂ ಸಿಸಿ ರಸ್ತೆಗಳನ್ನು ಹಾಕ್ಲಿಕ್ಕೆ ಅವರು ಅನುದಾನವನ್ನು ಕೊಟ್ಟರು. ಅದೇ ರೀತಿಯಾಗಿ ನಮ್ಮ ಬಿಲಾಲ್ ಕಾಂಪೌಂಡ್ ನಲ್ಲಿ ದಾವಣಗೆರೆ ಉತ್ತರ ಭಾಗದಲ್ಲಿ ಏನಲ್ಲಿ ಬಿಲಾಲ್ ಮಸೂದಿ ಇದೆ, ಬಿಲಾಲ್ ಕಾಂಪೌಂಡ್ ಅಲ್ಲಿ ಒಂದು ಮಸೂದಿ ಇದೆ. ಅಲ್ಲಿನ ನಿವಾಸಿಗಳು ಬಂದು ಸಾಹೇಬ್ರ ಹತ್ರ ಬೇಡಿಕೆ ಕೊಟ್ರು. ಇಲ್ಲ ಸರ್, ಇಲ್ಲಿ ಮಳೆ ಬಂದಾಗ ಬಹಳ ತೊಂದರೆ ಆಗುತ್ತೆ, ನೀವು ಏನಾರು ಮಾಡಿ ನೀವು ನಿಮ್ಮ ಅನುದಾನದಲ್ಲಿ ಅದು ರಸ್ತೆ ಹಾಕ್ರಿ ಅಂತ ಹೇಳಿದಕ್ಕೆ ಅದಕ್ಕೂ ಕೂಡ ಕಾಲೋನಿ ಡೆವಲಪ್ಮೆಂಟ್ ಇಂದ ತಂದಿ ಬಿಲಾಲ್ ಕಾಂಪೌಂಡಿಗೆ 2 ರಸ್ತೆ ಅಲ್ಲಿ ಹಾಕ್ಸಿದ್ರು. ಅದು ಆದ ನಂತರ 2 ಕೋಟಿ ಅನುದಾನ ಮತ್ತೆ ತಂದಿ 1 ಕೋಟಿ ಅನುದಾನ ತಂದಿ ನಮ್ಮ ಏನ್ ಎ ಬಿ ರಹೀಂ ಸಾಹೇಬ್ರು ಕಾರ್ಪೊರೇಟರ್ ಇದ್ದಾರೆ ಅಲ್ಲಿ ರಜವಾಲ್ ಮುಸ್ತಫನಗರ ಏನ್ 92 ಅದು ಬಡವಣೆ ಆಗಿದ್ದದು ರಜವಾಲ್ ಮುಸ್ತಫನಗರ. ಆವಾಗಿಂದ ಅಲ್ಲಿ ರಸ್ತೆ ಯಾರೂ ಮಾಡಿದ್ದಿಲ್ಲ. ಇದು ಆಗಿರೋದು 2014 ಮೇಲೆ ಮೊನ್ನೆ. ಅದೇ ಹಿಂದೆ ಆಗಿದ್ದಲ್ಲ, ಅದಕ್ಕಿಂತ ಹಿಂದೆ ಇದು ಏನು ಡೆವಲಪ್ ಆಗಿದ್ದಿಲ್ಲ. ಅಲ್ಲಿ ಇವ್ರೇನು ವಿಧಾನ ಪರಿಷತ್ ಸದಸ್ಯರಾಗಿದ್ರು ಆವಾಗ ರಜಾವುಲ್ ಮುಸ್ತಫನಗರಕ್ಕೆ ನೀವು ಹೋಗಿ ಕೇಳ್ಬೋದು. ಅಲ್ಲಿ ನಿವಾಸಿಗಳು ನಮ್ಮ ತರಕಾರಿ ಇಸ್ಮಾಯಿಲ್ ಸಾಬ್ರು ಇದ್ದಾರೆ, ನಮ್ಮ ಗುರುಗಳು ಹನೀಫ್ ಮೌಲಾನ ಇದ್ದಾರೆ, ಬೇರೆಯವರಿದ್ದಾರೆ. ಇದು ಯಾರು ಹಾಕ್ಸಿದ್ರು ಅಂತ ಕೇಳಿದ್ರೆ ಹೇಳ್ತಾರೆ. ಬಟ್ ನಾವು ಏನಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟಿಗೆ ಹೋಗಿಲ್ಲ, ಯಾವ ಗುದ್ಲಿ ಪೂಜೆಗೂ ಹೋಗಿಲ್ಲ, ಎಲ್ಲಿ ಬೋರ್ಡ್ಗಳು ಹಾಕ್ಸಿಲ್ಲ. ಈ ತರ ಏನೈತೆ ಡೆವಲಪ್ಮೆಂಟ್ ಆಗ್ಲಿ ಅಂತ ಹೇಳಿ ಡೆವಲಪ್ಮೆಂಟಿಗೆ ನಾವು ಒತ್ತು ಕೊಟ್ಟಿವಿ. ಮಾತ್ರ ಈ ಮೀಡಿಯಾದಲ್ಲಿ ಬಂದು ಹೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಯಾವತ್ತು ಮಾಡಿಲ್ಲ. ಹಂಗಾಗಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನೀವು ಹಂಗ ಹೇಳಿಲ್ಲ ಮಾಡಿಲ್ಲ ಅಂತಂದ್ರೆ ಮತ್ತೆ ಜನ ಆರೋಪ ಮಾಡ್ತಾರೆ ಅವ್ರು ಏನು ಕೆಲಸ ಮಾಡಿಲ್ಲ ಅಂತ. ಮತ್ತೆ ನೀವು ಹೇಳಲೇಬೇಕಾಗುತ್ತೆ. ಈಗ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನಿಮ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇದಕ್ಕೇನ್ ಹೇಳ್ತೀರಿ ನೀವು? ಇರ್ಬೋದು, ಸಹಜ ಮಾಡ್ತಾ ಇದಾರೆ. ಏನು MLC ಸಾಹೇಬ್ರು ಅವರ ಅನುದಾನದಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ವಕ್ಫ್ ಬೋರ್ಡ್ ಸಿರಾಜ್ನು ಚೇರ್ಮನ್ ಆಗಿ ಅವರು ಏನು ಕೆಲಸ ಮಾಡಿಲ್ಲ. ಆಮೇಲೆ ಬಹಳಷ್ಟು ಅವ್ರು ಮಾಡೋದಿತ್ತು, ಮಾಡಿಲ್ಲ ಅಂತ ಜನ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ನೀವು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಯಾರೇ ಆಗ್ಲಿ ಸರ್ಕಾರದ ದುಡ್ಡು ಅಧಿಕಾರ ಚಲಾಯಿಸಿ ಏನ್ ತಂದಿ ಅನುದಾನ ಮಾಡ್ತಾರ ಅದು ಅವ್ರ ಅನುದಾನದಲ್ಲಿ ಅಂತಾನೆ ಹೇಳೋದು. ಈಗ ಅವರಿಗೆ ಸ್ವಂತ ಅನುದಾನ ಬರೋದು ಬಹಳ ಕಡಿಮೆ ಇರ್ತೈತಿ. ಶಾಸಕರ ಮತ್ತೆ ವಿಧಾನ ಪರಿಷತ್ ಸದಸ್ಯರ ಅನುದಾನಗಳು ಕಡಿಮೆ ಇರುತ್ತೆ ಅವ್ರಿಗೂ ಹೋಲಿಸಿದ್ರೆ. ಈಗ ಏನ್ ಸ್ಕೀಮ್ಗಳು ಸರ್ಕಾರ ಮಾಡಿರ್ತದೆ ಅದರದ್ದು ನೇತೃತ್ವ ತಗೊಂಡು ಹೋರಾಟ ಮಾಡಿ ತಂದಿರ್ತದೆ. ತಂದ ಮೇಲೆ ಇದು ರಜಾವುಲ್ ಮುಸ್ತಫನಗರಿಗೆ 1 ಕೋಟಿ ತಂದಿ ಹಾಕಿದ್ದಾರೆ. ಮೊನ್ನೆ ಈಗ ರೀಸೆಂಟ್ ಆಗಿ 2 ಕೋಟಿ ರೂಪಾಯಿನಲ್ಲಿ ಬಿಸ್ಮಿಲ್ಲಾ ಲೇಔಟಿಗೆ ಸ್ವಲ್ಪ ಉಳಿದಿದ್ವು 3 ರಸ್ತೆ, ಆ 3 ರಸ್ತೆ ಮಾಡಿಸಿದ್ದಾರೆ. ಅದರಲ್ಲಿ ಶಾಸ್ತ್ರಿ ಲೇಔಟ್ ನಮ್ಮ ಕಬೀರ್ ಖಾನ್ ಕಾರ್ಪೊರೇಟರ್ ಇದ್ದಾರೆ, ಅವರು ಹೇಳಿದ್ರು. ಇಲ್ಲ ಕಬೀರ್ ಖಾನ್ ಕಬೀರ್ ಖಾನ್ ಶಾಸ್ತ್ರಿ ಲೇಔಟ್ ಅರ್ಧ ಅವರಿಗೆ ಅರ್ಧ ಇವ್ರಿಗೆ ಬರ್ತದದು. ಅಯ್ಯಪ್ಪ ದಾದು ಅವರು ಅತ್ತೆ ಏನು ಇದ್ರಲ್ಲ ತಾಯಿ, ಅವ್ರಿಗೂ ಅರ್ಧ ಬರ್ತೈತಿ, ಇವ್ರಿಗೂ ಅರ್ಧ ಬರ್ತೈತಿ. ಆ ಇಬ್ರು ಕಾರ್ಪೊರೇಟರ್ ಕೇಳಿದ್ರೆ ಹೇಳ್ತಾರೆ ಶಾಸ್ತ್ರಿ ಲೇಔಟಿಗೆ ಯಾರು ಕೆಲಸ ಮಾಡ್ಕೊಟ್ರಪ್ಪ CC ರೋಡ್, ಅದು ಒಂದ್ ಮಾಡಿಸಿದ್ರು. ಅದು ಆದ್ಮೇಲೆ ನಿಮ್ ಭಾಗದಲ್ಲಿ ರಾಮನಗರ ಇದೆಯಲ್ಲ, ರಾಮನಗರದಲ್ಲಿನೂ ಆಟೋ ಕಾಲೋನಿನಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡಿಸಿದೀವಿ. ಅದು ಆದ್ಮೇಲೆ ಈಗ ರೀಸೆಂಟ್ ಆಗಿ 5 ಕೋಟಿ ರೂಪಾಯಿನಲ್ಲಿ ನಾವು ಬೂದಾಳ್ ರಸ್ತೆನಲ್ಲಿ ಬಿಸ್ಮಿಲ್ಲಾ ಲೇಔಟ್ ಇಂದ 3 ರಸ್ತೆ, ಫಾರೂಕ್ ಆಜಮ್ ಲೇಔಟ್ ಇಲ್ಲಿ ಮುಬಾರಕ್ ಪ್ಯಾಲೇಸ್ ಮುಂದೆ ಇದೆ ಅಲ್ಲಿ ಇದು, ಮತ್ತೆ BN 2 ಈ ಕೆಲಸ ಮಾಡಿದ್ದಾರೆ. ಇದು ಆದ್ಮೇಲೆ ಮತ್ತೆ 2 ಕೋಟಿ ರೂಪಾಯಿ ತಂದಿ ಈಗ ಹೊಸದಾಗಿ BN 2 ಮತ್ತು ನೂರಾನಿ ಲೇಔಟ್, ಈ ನೂರಾನಿ ಲೇಔಟ್ ಅಲ್ಲಿ 5 ರಸ್ತೆ ಇದೆ. ಆದ್ಮೇಲೆ BN 2 ಇನ್ನು ಕೆಲವೊಬ್ರು ಬಂದು ಬಹಳಷ್ಟು ಜನ ಈಗ ತಾಜ್ ಲೇಔಟ್ನವರು, ಮಗನಹಳ್ಳಿ ಲೇಔಟ್. ಈಗ ನೀವು ಈಗ ಇಷ್ಟು ಈ ಬಡಾವಣೆಗಳು ಹೆಸರು ಹೇಳಿದ್ರಿ, ಇದಕ್ಕೆ ಏನ್ ಆರೋಪ ಅಂತ ನಾವು ನಿಮಗೆ ಹೇಳ್ತೀವಿ. ಕೇಳ್ತಾ ಇದ್ರಿ ನಮಗ್ ಏನ್ ಆರೋಪ ಮಾಡ್ತಾರೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಎಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಮನೆಗಳು ಇದಾವೆ ಅಲ್ಲಿ ನೀವು CC ರಸ್ತೆಗಳು ಹಾಕ್ತಾ ಇದ್ದೀರಿ. ಬಡ ಜನತೆಗಳು ಜಾಸ್ತಿ ಎಲ್ಲಿ ಅವರು ಇದಾರೆ ಅಲ್ಲಿ CC ರಸ್ತೆಗಳು ಕಾಮಗಾರಿಗಳು ನಡೀತಾ ಇಲ್ಲ, ಬೇರೆ ಅಭಿವೃದ್ಧಿಗಳು ನಡೀತಾ ಇಲ್ಲ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಹೈದರ್ ಲೇಔಟ್, ಟಿಪ್ಪು ಸುಲ್ತಾನ್ ಲೇಔಟ್, ಈಗ ಏನೇನು ಸಣ್ಣ ಸಣ್ಣ ಲೇಔಟ್ಗಳಾಗಿದಾವ ಆ ಕಡೆ ಯಾರು ಗಮನ ಹರಿಸ್ತಾ ಇಲ್ಲ. ಯಾವ ದೊಡ್ಡ ಲೀಡರ್ಗಳು ಮನೆ ಇದಾವೆ ಆ ಭಾಗದ ರಸ್ತೆಗಳು
UGD ಚರಂಡಿಗಳು, ಬಾಕ್ಸ್ ಚರಂಡಿಗಳು ಎಲ್ಲವೂ ಅಲ್ಲಿ ಕೆಲಸ ಆಗ್ತಾ ಇದಾವೆ ಅಂತ. ಈಗ ಇದೇ ಸಮಸ್ಯೆ ಜನ ಏನ್ ಆರೋಪ ಮಾಡ್ತಾ ಇದ್ದಾರೆ ಅಂತ ತಾವು ಕೇಳ್ತಾ ಇದ್ರಲ್ಲ, ಇದನ್ನೇ ಆರೋಪ ಮಾಡೋದು. ಇದಕ್ಕೆ ತಾವು ಏನ್ ಉತ್ತರ ಕೊಡ್ತೀವಿ? ನಂದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮ ಹತ್ರ ಆರೋಪ ಮಾಡಿದ್ದಾರೆ, ನಮ್ಗಂತೂ ಆ ಗಮನಕ್ಕಿಲ್ಲ. ತಾವೇ ಹೇಳ್ಬೇಕು ಶಾಸ್ತ್ರಿ ಲೇಔಟ್ ನಲ್ಲಿ ಯಾವ ಲೀಡರ್ ಇದಾರೆ ಅಂತೇಳಿ. ತಾವೇ ಹೇಳ್ಬೇಕು ಬಿಸ್ಮಿಲ್ಲಾ ಲೇಔಟ್ ನಲ್ಲಿ ಯಾವ ಲೀಡರ್ ಇದಾರೆ ಅಂತ ಹಾಕ್ಸಿದ್ದು ನಾವು. ಮಿಲ್ಲತ್ ಕಾಲೋನಿಯಲ್ಲಿ ಎಷ್ಟು ಲೀಡರ್ಗಳು ಇದಾವ ಅಂತ ಹೇಳ್ಬೇಕು. ಭಾಷಾನಗರ ರಸ್ತೆಗಳಲ್ಲಿ ಹಾಕಿದೀವಲ್ಲ, ಅಲ್ಲಿ ಯಾವ ಲೀಡರ್ ಅದಾರ ಅಂತ ನೋಡ್ಬೇಕು ನೀವು. BN2 ನಲ್ಲಿ ಎಷ್ಟು ಲೀಡರ್ಗಳು ಈಗ ಪ್ರೆಸೆಂಟ್ ಇದ್ದಾರೆ ಅಂತ ಗೊತ್ತಾಗ್ಬೇಕದು. ನಮಗೂ ಮಾಹಿತಿ ಇಲ್ಲ. ನಾವಂತೂ ನಿರ್ದಾಕ್ಷಿಣ್ಯ ಇದು ತಗೊಂಡು ಒಂದು ಕಾರ್ಯ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದೀವಿ. ಅದರಲ್ಲಿ ಆರೋಪಗಳು ಮಾಡೋದು ಸಹಜ. ಈ ಆರೋಪ ಮಾಡದೇ ಹೇಳ್ಬೇಕು, ಅಲ್ಲಿ ಯಾರ್ಯಾರು ಲೀಡರ್ಗಳು ಇದಾರೆ, ಅವ್ರ ಮನೆ ಮುಂದೆ ಎಷ್ಟು ರೋಡ್ಗಳು ಹಾಕಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಆಯ್ತು. ಈಗ ಕೊನೆಯದಾಗಿ ಸ್ಪಷ್ಟವಾಗಿ ಅವರು ಆರೋಪಗಳು ಪಾಪ ಮಾಡಿದ್ದಾರೆ, ಅವರಿಗೆ ಹೇಳಕ್ಕೆ ಅದು ಹಕ್ಕು ಇದೆ, ಕೇಳ್ತಾರೆ, ಪ್ರಶ್ನೆ ಮಾಡಬಹುದು. ಈಗ ಕೊನೆಯದಾಗಿ ನಾವು ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನೆಲ್ ಒಂದು ನಾವು ನಿಮಗೆ ಮನವಿ ಮಾಡ್ತೀವಿ. ಎಲ್ಲಿ ಈಗ ಇದು ಏನು ಒಳಗಡೆ ಇರುವಂತಹ ಹೊಸ ಹೊಸ ಬಡಾವಣೆಗಳಲ್ಲಿ ತುಂಬಾ ಅಲ್ಲಿ ಹದಗೆಟ್ಟು ಹೋಗಿರುವಂತ ರಸ್ತೆಗಳು ಇದಾವೆ. ಆದಷ್ಟು ಬೇಗ ಏನು ಈಗ ಸ್ಲಮ್ ಜನಗಳು ಏನು ವಾಸಿಸ್ತಾ ಇದ್ದಾರೆ ಅಲ್ಲಿ ಆ CC ರಸ್ತೆಗಳಾಗ್ಲಿ, ಅವ್ರಿಗೇನು ಮೂಲಭೂತ ಸೌಕರ್ಯಗಳು ಅಲ್ಲಿ ಆಗದಿದೆ. MLC ಸಾಹೇಬ್ರ ಗ್ರಾಂಡ್ ಅಲ್ಲಿ ನಾವು ಬಹಳಷ್ಟು ಕೆಲಸ ಮಾಡಿದ್ದೀರಿ ಅಂತ ತಾವು ಹೇಳ್ತಾ ಇದ್ದೀರಿ. ಆ ಭಾಗದ ಕಡೆದ ಜನರಿಗೂ ಆ ಭಾಗದ ಜನ ಏನಿದಾರಲ್ಲ ಅವ್ರ ಕಡೆಗೂ ಸಹ ಸ್ವಲ್ಪ ತಾವು ಗಮನ ಹರಿಸ್ರಿ. ಈಗ ನಾವು ನಿಮಗೆ ನಮ್ಮ ಎಲ್ಲ ವೀಕ್ಷಕರಿಗೆ ನಮ್ಮ ಜೊತೆಗೆ ಮೊಹಮ್ಮದ್ ಸಿರಾಜ್ ಅವರು ಒಂದು ಏನೇನು ಅನಿಸಿಕೆಗಳು ಇದ್ವು, ಯಾವ್ಯಾವ ಕೆಲಸಗಳು ಆಗಿದ್ವು, ಆಮೇಲೆ ಎಜುಕೇಶನ್ಗೆ ನಾವು ಏನೇನು ಅನುದಾನ ತಂದು ನಾವು ಶಾಲೆಗಳನ್ನ ಡೆವಲಪ್ ಮಾಡಿದ್ದೇವೆ ಅಂತ ಬಹಳ ವಿವರವಾಗಿ ಹೇಳಿದ್ದಾರೆ. ಈಗ ನಮ್ಮ ಮುಂದಿನ ವರದಿ ಇವ್ರ ಹತ್ರ ಒಂದು ಬಾಕಿ ಇದೆ. ವಕ್ಫಿನ ವಿಚಾರವಾಗಿ ಇವರನ್ನು ಸಮಯ ಒಂದು 2-3 ದಿನದಲ್ಲಿ ಅದರ ಒಂದು ವರದಿ ನಾವು ನಿಮಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಾವು ಇದನ್ನ ನಿಲ್ಲಿಸ್ತಾ ಇದ್ದೀವಿ. ಈಗ ನಮ್ಮೆಲ್ಲ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ವೀಕ್ಷಕರಿಗೆ ನಾವು ಏನೇ ಇಲ್ಲಿ ಚರ್ಚೆ ಮಾಡಿದೀವಿ ಇದರದ ಕೂಲಂಕಷವಾಗಿ ಅವರು ಬಹಳ ಸ್ಪಷ್ಟವಾಗಿ ನಮ್ಮ ಇವರು ಸಿರಾಜ್ ಸಾಹೇಬರು ಹೇಳಿದ್ದಾರೆ. ಇಲ್ಲಿ ಏನು ಮೂಲಭೂತ ಸೌಕರ್ಯಗಳಿಗೆ ಯಾರ್ಯಾರು ಮನವಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಅವರ ಕಡೆ ಗಮನ ಹರಿಸಿ ಅಂತ ನಾವು ಹೇಳಿದ್ದೀವಿ. ಆಮೇಲೆ ನಾವು ನಂಬ್ತೇವೆ ಅವರು ಆದಷ್ಟು ಬೇಗ ಇದು ಮಾಡ್ತಾರಂತ. ನಮಸ್ಕಾರ.